ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026ರ ಕ್ವಾಲಿಫೈಯರ್ 1ರ ಪಂದ್ಯ ನಮ್ಮ RCB ತಂಡ ಮತ್ತು ಗುಜರಾತ್ ನಡುವೆ ಆದ್ರೆ ನಡೆಯಲಿದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಗೆದ್ದಂತ ತಂಡ ಬಂದ್ಬಿಟ್ಟು ನೇರವಾಗಿ ಫೈನಲ್ ಆದ್ರೆ ಪ್ರವೇಶ ಆದ್ರೆ ಮಾಡುತ್ತೆ. ಆ ಕಾರಣದಿಂದಾಗಿ ಈ ಪಂದ್ಯ ಬಂದ್ಬಿಟ್ಟು ನಮ್ಮ RCB ತಂಡಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಈ ಪಂದ್ಯಕ್ಕಾಗಿ ನಮ್ಮ RCB ತಂಡದ ಪ್ಲೇಯಿಂಗ್ 11 ಯಾವ ತರ ಇದೆ ಮತ್ತು ಯಾವೆಲ್ಲ ಆಟಗಾರರು ಆಡ್ತಾ ಇದ್ದಾರೆ, ನಮ್ಮ RCBಯ ಬಿಗ್ ಓಪನರ್ ಆಗಿರುವಂತ ಫಿಲ್ ಸಾಲ್ಟ್ ಆಡ್ತಾರ ಇಲ್ವಂತ ಅದನ್ನು ಕೂಡ ನೋಡೋಣ ಬನ್ನಿ. ಇನ್ನು ಈ ಬಾರಿಯ 2026ರ ಮೊದಲನೇ ಕ್ವಾಲಿಫೈಯರ್ ಪಂದ್ಯ ಬಂದ್ಬಿಟ್ಟು ಹಿಮಾಚಲ ಪ್ರದೇಶದ ಧರ್ಮಶಾಲಾ ಮೈದಾನದಲ್ಲಿ ಆದ್ರೆ ನಡೆಯಲಿದೆ. ಹೌದು ಸ್ನೇಹಿತರೆ, ಧರ್ಮಶಾಲಾ ಅಂತ ಬಂದಾಗ ಬ್ಯಾಟರ್ ಗಳಿಗೆ ಏಳ್ ಮಾಡಿಸಿದಂತ ಸ್ಟೇಡಿಯಂ ಮತ್ತು ಪಿಚ್ ಆಗಿದೆ. ಹೌದು ಸ್ನೇಹಿತರೆ, ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ನಮ್ಮ RCB ತಂಡದ ಬ್ಯಾಟರ್ಸ್ ಗಳು ಮಿಂಚೋದು ಪಕ್ಕ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಈ ಪಂದ್ಯಕ್ಕಾಗಿ ನಮ್ಮ RCB ತಂಡದ ಪ್ಲೇಯಿಂಗ್ 11 ಯಾವ ತರ ಇದೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ನಮ್ಮ RCB ತಂಡ ಬಂದ್ಬಿಟ್ಟು ಈ ಪಂದ್ಯದಲ್ಲಿ ಗೆದ್ದು ಫೈನಲ್ ಗೆ ಹೋಗುತ್ತೆ ಅಲ್ವಾ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಪಿಚ್ ರಿಪೋರ್ಟ್ ಕಡೆಗೆ ಬರೋದಾಯ್ತು ಅಂತಂದ್ರೆ ಈ ಪಂದ್ಯ ಬಂದ್ಬಿಟ್ಟು ಸಾಯಂಕಾಲ 7:30 ನಡೆಯಲಿದೆ ಇಂದು. ಹೌದು ಸ್ನೇಹಿತರೆ, ಇನ್ನು ಮೊದಲಿಗೆ ಪಿಚ್ ರಿಪೋರ್ಟ್ ಕಡೆಗೆ ಬರೋದಾಯ್ತು ಅಂತಂದ್ರೆ ಪಿಚ್ ರಿಪೋರ್ಟ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಈ ಸ್ಟೇಡಿಯಂ ನಲ್ಲಿ ಬಂದ್ಬಿಟ್ಟು ಅಂದ್ರೆ ಈ ಮೈದಾನದಲ್ಲಿ ಬಂದ್ಬಿಟ್ಟು 18 ಪಂದ್ಯಗಳಾದ್ರೆ ಆಗಿವೆ. 18 ಪಂದ್ಯಗಳಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ 7 ಪಂದ್ಯ ಬಂದ್ಬಿಟ್ಟು 7 ಪಂದ್ಯ ಆದ್ರೆ ಗೆದ್ದಿದೆ ಮೊದಲು ಬ್ಯಾಟಿಂಗ್ ಮಾಡಿದಂತ ತಂಡ. ಇನ್ನು ಸೆಕೆಂಡ್ ಬ್ಯಾಟಿಂಗ್ ಮಾಡಿದಂತ ತಂಡ ಬಂದ್ಬಿಟ್ಟು 11 ಬಾರಿ ಆದ್ರೆ ಗೆದ್ದಿದೆ. ಇಲ್ಲಿ ಒಂದೇನಪ್ಪಾ ಅಂತಂದ್ರೆ ಹೈ ಸ್ಕೋರ್ ವೆನ್ಯೂ ಅಂತಾನೆ ಹೇಳ್ಬಹುದು. ಇಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಆಡೋರಿಗೆ ತುಂಬಾ ಏನಾದ್ರೆ ಹೆಲ್ಪ್ ಇರುತ್ತೆ ಮತ್ತು ಮೊದಲು ಬ್ಯಾಟಿಂಗ್ ಆವರೇಜ್ ಸ್ಕೋರ್ ಬಂದ್ಬಿಟ್ಟು 209 ಆದ್ರೆ ಇದೆ. ಇನ್ನು ಸೆಕೆಂಡ್ ಬ್ಯಾಟಿಂಗ್ ಆವರೇಜ್ ಸ್ಕೋರ್ ಬಂದ್ಬಿಟ್ಟು 198 ಆದ್ರೆ ಇದೆ. ಹೌದು ಸ್ನೇಹಿತರೆ, ಇನ್ನು ಹೈಯೆಸ್ಟ್ ಟೋಟಲ್ ಬಂದ್ಬಿಟ್ಟು 241. ಇನ್ನು ಲಾಸ್ಟ್ ಮ್ಯಾಚಸ್ ರೀಸೆಂಟ್ ಈ ವರ್ಷದ ಲಾಸ್ಟ್ ಮ್ಯಾಚಸ್ ಎಲ್ಲ ನೋಡೋದಾಯ್ತು ಅಂತಂದ್ರೆ ಪಂಜಾಬ್ ಮತ್ತು ನಮ್ಮ RCB ನಡುವೆ ಇಲ್ಲಿ ಒಂದು ಪಂದ್ಯ ಆದ್ರೆ ನಡೆದಿತ್ತು ಅಂತಾನೆ ಹೇಳ್ಬಹುದು. ಅದು ಮೇ 17ನೇ ತಾರೀಕು. ಇನ್ನು ನಮ್ಮ RCB ತಂಡ ಬಂದ್ಬಿಟ್ಟು 222 ರನ್ ಆದ್ರೆ ಹೊಡಿತಾರೆ ಮೊದಲು ಬ್ಯಾಟಿಂಗ್ ಮಾಡಿ. ಅದನ್ನ ಚೇಸ್ ಮಾಡೋಕೆ ಆಗೋದಿಲ್ಲ ಅಂತಾನೆ ಹೇಳ್ಬಹುದು ಪಂಜಾಬ್ ಕಿಂಗ್ಸ್ ತಂಡದ ಕೈಲಿ. ಹೌದು ಸ್ನೇಹಿತರೆ, 199 ರನ್ ಆದ್ರೆ ಹೊಡಿತಾರೆ. ಹೌದು, ಪವರ್ ಪ್ಲೇ ನಲ್ಲಿ ತುಂಬಾನೇ ಆದ್ರೆ ಸ್ಟ್ರಗಲ್ ಮಾಡ್ತಾರೆ, ಅಂದ್ರೂ ಕೂಡ 200 ಕ್ರಾಸ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಪಂಜಾಬ್ ಕಿಂಗ್ಸ್ ನ ಆಟಗಾರರು. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಇಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಮಾಡಿದವರಿಗೆ ತುಂಬಾನೇ ಆದ್ರೆ ಹೆಲ್ಪ್ ಇರುತ್ತೆ. ಆ ಕಾರಣದಿಂದಾಗಿ ಇವತ್ತಿನ ಟಾಸ್ಕ್ ತುಂಬಾನೇ ಆದ್ರೆ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ನಮ್ಮ RCB ತಂಡದ ಪ್ಲೇಯಿಂಗ್ 11 ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಯಾವೆಲ್ಲ ಆಟಗಾರರು ಆಡ್ಬೋದು, ಯಾವೆಲ್ಲ ಪ್ಲೇಯರ್ ಹೊರಗಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಇನ್ನು ಮೊದಲಿಗೆ ಸಾಲ್ಟ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಸಾಲ್ಟ್ ಅವರು ಈ ಪಂದ್ಯದಲ್ಲಿ ಆಡ್ತಾರಾ ಇಲ್ವಾ ಅಂತ ನೋಡೋದಾಯ್ತು ಅಂತಂದ್ರೆ ಕೆಲವು ರಿಪೋರ್ಟ್ಸ್ ಗಳ ಪ್ರಕಾರ ಮತ್ತು ಸೋರ್ಸಸ್ ಗಳ ಪ್ರಕಾರ ಒಂದು ಮಾಹಿತಿ ಆದ್ರೆ ಬಂದಿದೆ. ಅದೇನಂತಂದ್ರೆ ಸಾಲ್ಟ್ ಅವರು ಎಲ್ಲ ಫಿಟ್ ಆಗಿದ್ದಾರೆ ಮತ್ತು ಆಡೋ ಚಾನ್ಸಸ್ ಇದೆ ಅಂತಂದು ಇದೀಗ ಅಪ್ಡೇಟ್ ಆದ್ರೆ ಬಂದಿದೆ ಅಂತಾನೆ ಹೇಳ್ಬಹುದು. ಓಪನರ್ಸ್ ಆಗಿ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಬಂದೇ ಬರ್ತಾರೆ. ಇನ್ನು ನಂಬರ್ 3 ಅಲ್ಲಿ ದೇವದತ್ ಪಡಿಕ್ಕಲ್, ನಂಬರ್ 4 ಅಲ್ಲಿ ರಜತ್ ಪಡಿದಾರ್ ಆದ್ರೆ ಆಡ್ತಾರೆ. ಇನ್ನು ನಂಬರ್ 5 ಅಲ್ಲಿ ಜಿತೇಶ್ ಶರ್ಮಾ, ನಂಬರ್ 6 ಅಲ್ಲಿ ಕೃಣಾಲ್ ಪಾಂಡ್ಯ, ನಂಬರ್ 7 ಅಲ್ಲಿ ರೋಮರಿಯೋ ಶೆಫರ್ಡ್, ನಂಬರ್ 8 ಅಲ್ಲಿ ನಮ್ಮ ಟೀಮ್ ಡೇವಿಡ್ ಆಡಿದ್ರೆ, ನಂಬರ್ 9 ಅಲ್ಲಿ ಭುವನೇಶ್ವರ್ ಕುಮಾರ್, ನಂಬರ್ 10 ಅಲ್ಲಿ ಜಾಸ್ ಹೆಜಲ್ವುಡ್ ಮತ್ತು ನಂಬರ್ 11 ಅಲ್ಲಿ ರಸಿಕ್ದರ್ ಸಲಾಮ್ ಆದ್ರೆ ಆಡ್ತಾರೆ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ಬಿಟ್ಟು ಸುಯೇಶ್ ಶರ್ಮಾ ಆದ್ರೆ ಆಡ್ತಾರೆ ಅಂತಾನೆ ಹೇಳ್ಬಹುದು. ಇದು ನಮ್ಮ RCB ತಂಡದ ಪ್ಲೇಯಿಂಗ್ 11 ಆದ್ರೆ ಆಗಿರುತ್ತೆ. ಆದ್ರೆ ವೆಂಕಟೇಶ್ ಅಯ್ಯರ್ನ ಆಡಿಸ್ತಾರ ಇಲ್ವಾ ಅನ್ನೋದು ಸ್ವಲ್ಪ ಗೊಂದಲ ಅಂತಾನೆ ಹೇಳ್ಬಹುದು. ಇನ್ನು ಯಾಕಂದ್ರೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ರೊಮೆರೋ ಶೆಫರ್ಡ್ ಬದಲಿಗೆ ಏನಾದ್ರು ವೆಂಕಟೇಶ್ ಅಯ್ಯರ್ ಅವರನ್ನ ತಂಡದಲ್ಲಿ ಇರಿಸಿಕೊಳ್ಳಬೇಕಾದ್ರೆ ಒಬ್ಬ ಬೌಲರ್ ಆದ್ರೆ ಶಾರ್ಟ್ ಆದ್ರೆ ಆಗ್ತಾರೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಯಾಕಂತಂದ್ರೆ ರೊಮೆರೋ ಶೆಫರ್ಡ್ ಇತ್ತು ಅಂತಂದ್ರೆ ಒಂದು ಬೌಲಿಂಗ್ ಆಪ್ಷನ್ ಕೂಡ ಇರುತ್ತೆ. ಆ ಕಾರಣದಿಂದಾಗಿ ರೊಮೆರೋ ಶೆಫರ್ಡ್ ಅವರು ಲಾಸ್ಟ್ ಫಿನಿಶಿಂಗ್ ಪಾತ್ರನು ಕೂಡ ನಿಭಾಯಿಸಬಲ್ಲರು. ಆ ಕಾರಣದಿಂದಾಗಿ ರೊಮೆರೋ ಶೆಫರ್ಡ್ ಅವರನ್ನೇ ಮತ್ತೆ ಮುಂದುವರಿಸಲಾದ್ರೆ ಎದುರು ನೋಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಮ್ಮ RCBಯ ಮ್ಯಾನೇಜ್ಮೆಂಟ್. ಇನ್ನು ನಮ್ಮ RCB ತಂಡ ಬಂದ್ಬಿಟ್ಟು ಈ ಪಂದ್ಯದಲ್ಲಿ ಗೆಲ್ಲುತ್ತೆ ಅಲ್ವಾ ಅಂತ ಕಮೆಂಟ್ ಮಾಡಿ. ನನ್ನ ಪ್ರಕಾರ ನೋಡೋದಾಯ್ತು ಅಂತಂದ್ರೆ ಟಾಸ್ ಗೆದ್ದು ಸೆಕೆಂಡ್ ಬ್ಯಾಟಿಂಗ್ ಮಾಡಿ ನಮ್ಮ RCB ತಂಡ ಚೇಸ್ ಮಾಡಿ ಗೆಲ್ತಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರೆಯದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.